ನಮಸ್ಕಾರ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇಂದಿನ ವಿಡಿಯೋದಲ್ಲಿ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅನ್ನು ತುಂಬಾ ಸಿಂಪಲ್ ಆಗಿ ಕಲಿಯೋಣ. ಈ ವಿಡಿಯೋದಲ್ಲಿ CPI ಮೀನಿಂಗ್ ಆಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಈಸಿ ಟ್ರಿಕ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಆದ್ದರಿಂದ ವಿಡಿಯೋ ಅನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗಾದ್ರೆ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ವಿದ್ಯಾರ್ಥಿಗಳೇ, ಇಲ್ಲೊಂದು ಎಕ್ಸಾಮ್ ತಕೊಂಡು ಬಂದಿದ್ದೇನೆ. ಕಂಪ್ಯೂಟ್ ದಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ದಿ ಫಾಲೋವಿಂಗ್ ಅಂತ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಫುಡ್ ಗ್ರೂಪ್ ಅಲ್ಲಿ ಫುಡ್, ಹೌಸಿಂಗ್, ಕ್ಲೋತಿಂಗ್, ಫ್ಯೂಯಲ್, ಮಿಸಲೇನಿಯಸ್. ವೆಯ್ಟ್ ಕೊಟ್ಟಿರ್ತಾರೆ 10, 5, 3, 7, 5. ಅಂದ್ರೆ ಪ್ರೈಸ್ ಬೇಸ್ ಇಯರ್ ಕೊಟ್ಟಿರ್ತಾರೆ ಮತ್ತು ಕರೆಂಟ್ ಇಯರ್ ಕೊಟ್ಟಿರ್ತಾರೆ. ಬೇಸ್ ಇಯರ್ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ ನಾವು? P0. ಕರೆಂಟ್ ಇಯರ್ ಅಂತ ಹೇಳಿದ್ರೆ P1 ಅಂತ. ನಾವು ಏನ್ ಫಾರ್ಮುಲಾ ನಾವು ಯೂಸ್ ಮಾಡ್ತೇವೆ ಅದು ಫಸ್ಟ್ ಗೊತ್ತಿರಬೇಕು. CPI ಅಥವಾ CLI, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್, ಅದಕ್ಕೆ ಸೇಮ್ ಫಾರ್ಮುಲಾ ಆಗಿರ್ತದೆ. ಸಮೇಷನ್ WP ಡಿವೈಡೆಡ್ ಬೈ ಸಮೇಷನ್ W. ಈಗ P ಅನ್ನು ಫೈಂಡ್ ಔಟ್ ಮಾಡ್ಬೇಕಂತಾದ್ರೆ ಇನ್ನೊಂದು ಫಾರ್ಮುಲಾ ಉಂಟು. ಪ್ರೈಸ್ ಕರೆಂಟ್ ಇಯರ್ ಡಿವೈಡೆಡ್ ಬೈ ಪ್ರೈಸ್ ಬೇಸ್ ಇಯರ್ ಇಂಟು 100. ಅಂದ್ರೆ ಕರೆಂಟ್ ಇಯರ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ನಿಮಗೆ, ಹಾಗೆ ಬೇಸ್ ಇಯರ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಅದನ್ನೇನ್ ಮಾಡ್ಬೇಕು? ಡಿವೈಡ್ ಮಾಡಬೇಕು. ಅಂದ್ರೆ 2520 ಡಿವೈಡೆಡ್ ಬೈ 2000 ಇಂಟು 100 ಆಗ ಎಷ್ಟಾಗ್ತದೆ? 126 ಆಗ್ತದೆ. ಹಾಗೆ 1200 ಡಿವೈಡೆಡ್ ಬೈ 800 ಇಂಟು 100 150. 500 divided by 400 into 100 125. 700 divided by 500 into 100 140. ಹಾಗೆ 1000 divided by 800 into 100 125. ಈ ರೀತಿಯಾಗಿ P ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ತೀರಿ. ನೆಕ್ಸ್ಟ್ ನಾವೇನ್ ಬೇಕು? ನಂಗೆ ಫಾರ್ಮುಲಾದ ಪ್ರಕಾರ WP ಬೇಕಲ್ವಾ ಮಕ್ಕಳ? ಆಗ ನೀವೇನ್ ಮಾಡ್ತೀರಿ? W ಅಂತ ಹೇಳಿದ್ರೆ ವೆಯ್ಟ್, P ಆಲ್ರೆಡಿ ವಿ ಗಾಟ್. ಇದನ್ನು ಮತ್ತು ಇದನ್ನು ಏನ್ ಮಾಡ್ಬೇಕು? ನೀವು ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 10 ಇಂಟು 126 ಮಾಡುವಾಗ 1260. ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು. ನಾವು ವಿ ಆರ್ ಹ್ಯಾವಿಂಗ್ ಸಮೇಷನ್ WP ಬಂತು ನಮ್ಗೆ. ಸಮೇಷನ್ ಅಂತ ಹೇಳಿದ್ರೆ ಗೊತ್ತಿರಬೇಕು, ಸಮ್, ಟೋಟಲ್ ಅಂತ ಹೇಳ್ತೇವೆ. ಟೋಟಲ್ ಆಫ್ WP ಎಷ್ಟು? 3990. ನೆಕ್ಸ್ಟ್ ಟೋಟಲ್ ಆಫ್ W ಅಂದ್ರೆ ಯಾವುದು? ಸಮೇಷನ್ W ಬೇಕು ನಮಗೆ ಫಾರ್ಮುಲಾದ ಪ್ರಕಾರ. ಈಗ ಇದನ್ನು ಡಿವೈಡ್ ಮಾಡಿ. 3990 divided by 30, we got 133 ಅಲ್ವಾ? ಈ ರೀತಿಯಾಗಿ ನಮಗೆ ಬಂತು. ಈಗ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಇಲ್ಲಿ ಎಷ್ಟು ಬಂತು? 133. ಇಟ್ ಇಂಡಿಕೇಟ್ಸ್ ದಟ್ ಕಾಸ್ಟ್ ಆಫ್ ಲಿವಿಂಗ್ ಇನ್ ದಿ ಕರೆಂಟ್ ಇಯರ್ ಹ್ಯಾಸ್ ಎಷ್ಟು ಇನ್ಕ್ರೀಸ್ ಆಗಿತ್ತು? 33% ಇನ್ಕ್ರೀಸ್ ಆಗಿತ್ತು. ಅಂದ್ರೆ ಆಕ್ಚುಲಿ 100 ಆದ್ರೆ 133 ಅಂತ ಆದ್ರೆ 33% ಏನಾಯ್ತು? ಇನ್ಕ್ರೀಸ್ ಆಗಿತ್ತು. therefore ಕಾಸ್ಟ್ ಆಫ್, ಇದು ಕನ್ಕ್ಲೂಷನ್ ಅಲ್ಲಿ ಬರಿಬೇಕು ನೀವು, ಇಲ್ಲಾದ್ರೆ 1 ಮಾರ್ಕ್ ಕಟ್ ಆಗ್ತದೆ. CLI ಈಸ್ ಗ್ರೇಟರ್ ದ್ಯಾನ್ 100 ಅಲ್ವಾ? 133 ಅಂತ ಹೇಳಿದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್. ದರ್ ಈಸ್ ಎ ರೈಸ್ ಇನ್ ಕಾಸ್ಟ್ ಆಫ್ ಲಿವಿಂಗ್. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 33% ಓವರ್ ದಿ ಬೇಸ್ ಇಯರ್. ಬೇಸ್ ಅಂತ ಹೇಳಿದ್ರೆ ಆಲ್ವೇಸ್ ವಿ ಆರ್ ಅಸ್ಯೂಮಿಂಗ್ ದ್ಯಾಟ್ 100 ಅಲ್ವಾ? 100 ಗಿಂತ 133 ಏನಾಯ್ತು? ಜಾಸ್ತಿ ಆಗಿದೆ ಅಲ್ವಾ ಮಕ್ಕಳ? ಹಾಗಾದ್ರೆ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಯ್ತು ಅಂತ ಅನಿಸ್ತದೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮರ್ಸ್ ಕಲಿಯೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಮ್ಮ ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್, ಸ್ಟಾಟಿಸ್ಟಿಕ್ಸ್, ಎಕನಾಮಿಕ್ಸ್ ವಿಡಿಯೋಗಳು ನಿಮಗೆ ಮೊದಲೇ ಸಿಗ್ತದೆ ಮಕ್ಕಳೇ. ಯಾವುದೇ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೇನೆ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಅಂಡ್ ಕೀಪ್ ಲರ್ನಿಂಗ್ ವಿತ್ ಕಾಮರ್ಸ್ ಕಲಿಯೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.